ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಬೀಟ್ ಫಾರೆಸ್ಟ್ ಆಫೀಸರ್ ಗಸ್ತು ಅರಣ್ಯ ಪಾಲಕ ಪರೀಕ್ಷೆ 2023 ನೇಮಕಾತಿ ಅಧಿಸೂಚನೆ ನೀವು ಆಗಲೇ ನೋಡಿದಿರಿ. ಸೊ ಈ ಎಕ್ಸಾಮಲ್ಲಿ ಇಂದಿನ ಎಕ್ಸಾಮ್ ಅಂದರೆ ಫಾರೆಸ್ಟ್ ಗಾರ್ಡ್ ಅಂತ ಕರಿತಾ ಇದ್ವಿ. ಆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಈ ಮ್ಯಾಥ್ಸ್ ಪ್ರಶ್ನೆಗಳನ್ನು ಎಷ್ಟು ಸಿಂಪಲಾಗಿ ಬಿಡಿಸ್ಬೋದು ಅಂತ ಈಗಾಗಲೇ 2 ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು 3rd ವಿಡಿಯೋ. ಸೊ ಇದರಲ್ಲೂ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳ ಸಿಂಪಲ್ ಮೆಥಡಲ್ಲಿ ಸಾಲ್ವ್ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು. ಡಿಸೆಂಬರ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಹಾಗೆ ಸ್ಪೆಷಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಗಸ್ತು ಅರಣ್ಯ ಪಾಲಕರ ಹುದ್ದೆಗಾಗಿ ಹೊಸ ಬ್ಯಾಚ್ಗಳು ಡಿಸೆಂಬರ್ 11ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಫ್ಲೈನಲ್ಲಿದೆ, ಆನ್ಲೈನಲ್ಲಿದೆ. ಬಟ್ ಆಫ್ಲೈನಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ 7 ಗಂಟೆ ತನಕ ಕ್ಲಾಸ್ ಇರುತ್ತೆ. ಮೋಸ್ಟ್ ಎಫೆಕ್ಟಿವ್ ಕ್ಲಾಸಸ್ಸು 100% ನಿಮಗೆ ಯೂಸ್ ಆಗುತ್ತೆ. ಆನ್ಲೈನಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ 11ನೇ ತಾರೀಕಿಂದ. 45 ಡೇಸ್ ಕ್ಲಾಸ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ನೋಡಿರಿ, ಇಲ್ಲಿ ಫಸ್ಟ್ ಕ್ವಶನ್ನು, ಒಂದು ಪರೀಕ್ಷೆಗೆ ಹಾಜರಾದ 130 ವಿದ್ಯಾರ್ಥಿಗಳಲ್ಲಿ 52 ವಿದ್ಯಾರ್ಥಿಗಳು ಕನ್ನಡದಲ್ಲಿ ಅನುತ್ತೀರ್ಣರಾದರು, 72 ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾದರು ಮತ್ತು 34 ವಿದ್ಯಾರ್ಥಿಗಳು ಕನ್ನಡ ಮತ್ತು ಗಣಿತ ಎರಡರಲ್ಲಿಯೂ ಅನುತ್ತೀರ್ಣರಾದರು. ಹಾಗಾದರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯ ಕೇಳಿದ್ದಾನೆ. ನೋಡ್ರಿ, ಈ ಪ್ರಶ್ನೆ ಸೆಟ್ ಥಿಯರಿಗೆ ಸಂಬಂಧಪಟ್ಟಿದ್ದು. ಗಣಗಳು ಅಂತ ನಾವು ಸ್ಕೂಲ್ ಡೇಸಲ್ಲಿ ಏನು ಓದಿದ್ವಲ್ಲ, ಆ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಎಸ್ಪೆಷಲಿ ಈ ರೀತಿ ಏನಾದರೂ ಪ್ರಶ್ನೆ ರಿಪೀಟ್ ಆಯಿತು, ಈ ಥರ ಪ್ರಶ್ನೆ ಕೊಟ್ಟ ಅಂದರೆ, ಈ ಥರ ಪ್ರಶ್ನೆಗಳನ್ನು ಆನ್ಸರ್ ಮಾಡೋ ಸಿಂಪಲ್ ವಿಧಾನ ಅಂದರೆ, ನಾನು ಒಂದು 2 ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಹಾಕ್ತೀನಿ, 2 ಛೇದಿಸುವ ವೃತ್ತಗಳನ್ನು ಡ್ರಾ ಮಾಡಿದ್ದೀನಿ. ಯಾಕೆಂದರೆ ಇಲ್ಲಿ ಸಬ್ಜೆಕ್ಟ್ಸ್ ಇದ್ದಾವೆ, ಕನ್ನಡ ಮತ್ತು ಇನ್ನೊಂದು ಗಣಿತ ಅಂತ ಕೊಟ್ಟಿರೋದ್ರಿಂದ ಒಂದು ಸರ್ಕಲ್ಲು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಮೊದಲನೇ ಸರ್ಕಲ್ಲು ಕನ್ನಡ, 2ನೇ ಸರ್ಕಲ್ಲು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನೋಡ್ರಿ, ಇಲ್ಲಿ ಒಂದು ಪರೀಕ್ಷೆಗೆ ಹಾಜರಾದ 130 ವಿದ್ಯಾರ್ಥಿಗಳಲ್ಲಿ 52 ವಿದ್ಯಾರ್ಥಿಗಳು ಕನ್ನಡದಲ್ಲಿ, ಆಮೇಲೆ 72 ವಿದ್ಯಾರ್ಥಿಗಳು ಗಣಿತದಲ್ಲಿ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮತ್ತು 34 ವಿದ್ಯಾರ್ಥಿಗಳು ಕನ್ನಡ ಮತ್ತು ಗಣಿತ ಎರಡರಲ್ಲೂ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿರೋದ್ರಿಂದ, ಫಸ್ಟು ಈ ಕೊಟ್ಟಿರೋ ಡಾಟಾಸಲ್ಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಆದರ ಸಂಖ್ಯೆಗಳನ್ನು ಮಾತ್ರ ನಾವು ಫಸ್ಟ್ ಯೂಸ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಈ ಕೊಟ್ಟಿರೋ ಡಾಟಾದಲ್ಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಆದರ ಸಂಖ್ಯೆ ಇದೆಯಲ್ಲ 34, ಅದನ್ನು ಈ ಮಧ್ಯದಲ್ಲಿ ಬರ್ಕೋಬೇಕು 34. ಯಾಕಂದರೆ ನಾನು ಹಾಕ್ತಾರೆ ಈ ವೆನ್ ಡಯಾಗ್ರಾಮು ಫೇಲ್ಡ್ ಸ್ಟೂಡೆಂಟ್ಸು ವೆನ್ ಡಯಾಗ್ರಾಮ್ ಆಗಿರೋದ್ರಿಂದ 2 ಸಬ್ಜೆಕ್ಟಲ್ಲಿ ಫೇಲ್ ಆದರ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು. 34 ವಿದ್ಯಾರ್ಥಿಗಳು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾನಲ್ಲ, ಅದನ್ನು ಬರ್ಕೊಂಡು, ಇವಾಗ ಕನ್ನಡದಲ್ಲಿ ಫೇಲ್ ಆದರೂ 52 ಸ್ಟೂಡೆಂಟ್ಸ್ ಅಂತೇಳಿ ಇದ್ದಾನೆ. ಅಂದರೆ ಈ ಕನ್ನಡ ಸರ್ಕಲಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಕೂಡಿದರೆ 52 ಆಗಬೇಕು. ಆಲ್ರೆಡಿ 34 ಕಾಣಿಸ್ತಾ ಇದೆ ಅಂದರೆ 52ರಲ್ಲಿ 34ನ್ನು ಮೈನಸ್ ಮಾಡಿರಿ, ಇನ್ನು 18 ಆಗುತ್ತೆ. ಇವಾಗ 18 34 ಕೂಡಿದರೆ 52 ವಿದ್ಯಾರ್ಥಿಗಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಅಂತ ಅರ್ಥ. ಸೊ ಗಣಿತದಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 72 ವಿದ್ಯಾರ್ಥಿಗಳು ಅಂತ ಕೊಟ್ಟಿರೋದ್ರಿಂದ, ಸೊ 72ರಲ್ಲಿ ಈ 34ನ್ನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ, ನಾವು 38 ಉಳಿಯುತ್ತೆ. ಈ 34 ಈ 38ನ್ನು ಕೂಡಿದರೆ ಗಣಿತದಲ್ಲಿ ಫೇಲ್ ಆದರ ಸಂಖ್ಯೆ 72 ಅಂತ ಸಿಗುತ್ತೆ. ಸೊ ಹಾಗಾದರೆ ಇವೆಲ್ಲ ಸಂಖ್ಯೆಗಳನ್ನು ಕೂಡ್ರಿ, 3 ಸಂಖ್ಯೆಗಳನ್ನು ಕೂಡಿದಾಗ ನೋಡ್ರಿ, 38 34 72 ಪ್ಲಸ್ 10 ಅಂದರೆ ಟೋಟಲಿ 90 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಒಟ್ಟಾರೆಯಾಗಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಸ್ ಅಂದರೆ 90 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅಂದರೆ ಟೋಟಲ್ 130 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು. ಆ 130 ವಿದ್ಯಾರ್ಥಿಗಳಲ್ಲಿ ಫೇಲ್ ಆದರ ಸಂಖ್ಯೆ 90 ಇದೆಯಲ್ಲ, 90ನ್ನು ಮೈನಸ್ ಮಾಡಿದರೆ ಇನ್ನು 40 ವಿದ್ಯಾರ್ಥಿಗಳು ಅಂದರೆ ಎಲ್ಲ ವಿಷಯಗಳಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ 40 ಅಂತ ಹೇಳ್ಬೋದು. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಅಂದರೆ ಟೋಟಲ್ ಪಾಸ್ ಆಗಿರೋ 40 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ಅರ್ಥ. ಮೊದಲನೇ ಆಪ್ಷನಲ್ಲೇ ಆನ್ಸರ್ ಇದೆ. ಸಿಂಪಲಾಗಿ ಈ ಥರ ವೆನ್ ಡಯಾಗ್ರಾಮ್ ಮೂಲಕ ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಓಕೆನಾ. 2ನೇ ಪ್ರಶ್ನೆ ಬರೋಣ. 180:90 ಸಂಖ್ಯೆಗಳ ಜೋಡಿಗೆ
ಹೋಲುವ ಜೋಡಿಯನ್ನು ಕೆಳಗಿನ ಆಯ್ಕೆಗಳಿಂದ ಗುರುತಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಅಂದರೆ ಫಸ್ಟ್ ಆಫ್ ಆಲ್ ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. 180ಗೂ 90ಗೂ ರೇಷು ಕಂಡುಹಿಡಿಯೋಣ. ಈ 180 ಮತ್ತು 90ರ ಕನಿಷ್ಠ ರೂಪದಲ್ಲಿ ಬರೆಯೋಣ. ಇವನ್ನ ಲೀಸ್ಟ್ ಫಾರ್ಮಲ್ಲಿ ಬರೆಯೋದಾದರೆ ಈ 180 90 ಯಾವ ಸಂಖ್ಯೆಯಿಂದ ಭಾಗ ಆಗ್ತವಂದರೆ 90ರಿಂದ ಡಿವೈಡ್ ಆಗ್ತವೆ. 91ಲೇ 90, ಇದು 92ಲೇ 180 ಕ್ಯಾನ್ಸಲ್ ಆಗಿ ಇವುಗಳ ಕನಿಷ್ಠ ರೂಪ ಲೀಸ್ಟ್ ಫಾರ್ಮ್ ಅಂದರೆ 2:1 ಬರುತ್ತೆ. ಇದು 2:1 ಬರ್ತಾ ಇದೆ ಅಂದರೆ 2:1 ರೇಷು ಬರ್ತಕ್ಕಂಥ ಆಪ್ಷನ್ ಇಲ್ಲಿ ಯಾವುದ್ರಲ್ಲಿದೆ ಅಂತ ಕೇಳಿದ್ದಾನೆ. 64 37 ನಾವು ಒಂದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇವುಗಳ ಅನುಪಾತ 2:1 ಬರೋಕ್ಕೆ ಚಾನ್ಸಸ್ಸೇ ಇಲ್ಲ, ಅದು ರಾಂಗ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ 21ಲೇ 20, ಇದು 22ಲೇ 40 ಕ್ಯಾನ್ಸಲ್ ಆಗೋದ್ರಿಂದ 2:1 ರೇಷು ಸೆಕೆಂಡ್ ಆಪ್ಷನಲ್ಲಿ ಬರ್ತಾ ಇದೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸೆಕೆಂಡ್ ಒಂದು ಸರಿ ಇದೆ. ಥರ್ಡ್ ಮತ್ತು ಫೋರ್ತ್ ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಆನ್ಸರ್ ಸಿಕ್ಬಿಡ್ತು. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಮೂರನೇದು, 600 ಕಿಲೋಮೀಟರ್ ದೂರ ಹಾರಬೇಕಾಗಿದ್ದ ವಿಮಾನವೊಂದನ್ನು ಕೆಟ್ಟ ಹವಾಮಾನದಿಂದಾಗಿ ಬ್ಯಾಡ್ ವೆದರಿಂದ ಅದರ ವೇಗವನ್ನು ಕಡಿಮೆಗೊಳಿಸಬೇಕಾಯಿತು. ನೋಡ್ರಿ, ಒಂದು ವಿಮಾನ 600 ಕಿಲೋಮೀಟರ್ ದೂರ ಹೋಗ್ಬೇಕು. ಬ್ಯಾಡ್ ವೆದರಿಂದ ಅದರ ಸ್ಪೀಡನ್ನು ಕಡಿಮೆ ಮಾಡಿದ್ದಾರೆ. ಸೊ ಅದರ ಹಾರಾಟದ ಸರಾಸರಿ ವೇಗ ಪ್ರತಿ ಗಂಟೆಗೆ 200 ಕಿಲೋಮೀಟರ್ ಕಡಿಮೆಗೊಳಿಸಲಾಗಿತ್ತು. ಅದರ ಸ್ಪೀಡನ್ನು 200 ಕಿಲೋ, ಫಸ್ಟ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇತ್ತಲ್ಲ ಅದಕ್ಕಿಂತ 200 ಕಿಲೋಮೀಟರ್ ಪರ್ ಅವರ್ ಸ್ಪೀಡನ್ನು ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಡ್ಯೂ ಟು ಬ್ಯಾಡ್ ವೆದರಿಂದ. ಸೊ ಮತ್ತು ಹಾರಾಟ ಅವಧಿಯನ್ನು 30 ನಿಮಿಷಗಳಲ್ಲಿ ಹೆಚ್ಚಿಸಲಾಯಿತು ಅಂತ. ಅದು ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇತ್ತಲ್ಲ ಯೂಶಲಿ, ಅದಕ್ಕಿಂತ 30 ನಿಮಿಷ ಅಂದರೆ ಅರ್ಧ ಗಂಟೆ ಜಾಸ್ತಿ ಬೇಕಾಗುತ್ತೆ ಅಂತ. ಯಾವಾಗ ಅರ್ಧ ಗಂಟೆ ಜಾಸ್ತಿ ಬೇಕಾಗುತ್ತೆ ಅಂದರೆ ವಿಮಾನ ಯಾವ ಸ್ಪೀಡಲ್ಲಿ ಯೂಶಲಿ ಹೋಗ್ತಾ ಇರುತ್ತಲ್ಲ ಆ ಸ್ಪೀಡ್ಗಿಂತ 200 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡನ್ನು ಕಡಿಮೆ ಮಾಡಿದಾಗ ಅದರ ಅವಧಿ 30 ನಿಮಿಷ ಜಾಸ್ತಿ ಆಗುತ್ತೆ. ಎಷ್ಟು ಟೈಮ್ ತಗೊಳುತ್ತಿಲ್ಲ ಅದಕ್ಕಿಂತ ಅರ್ಧ ಗಂಟೆ ಲೇಟಾಗಿ ಹೋಗುತ್ತೆ ಅಂತ. ಸೊ ಹಾಗಾದರೆ ಹಾರಾಟದ ಅವಧಿ ಯೂಶಲಿ ಅದು ಎಷ್ಟು ಅವರ್ಸಲ್ಲಿ ರೀಚ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, ಇದನ್ನು ಆನ್ಸರ್ ಮಾಡಲಿಕ್ಕೆ ವೆರಿ ಸಿಂಪಲ್ ಮೆಥಡ್ ಅಂದರೆ ಕೊಟ್ಟಿರೋ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಳೋಣ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಈ ಕೊಟ್ಟಿರೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಮೊದಲನೇ ಆಪ್ಷನಲ್ಲಿ 1 ಅವರ್ ಇದೆಯಲ್ಲ, ಯೂಶಲಿ 600 ಕಿಲೋಮೀಟ್ರ್ ದೂರ ಚಲಿಸೋಕ್ಕೆ ಅದು 1 ಗಂಟೆಯಲ್ಲೇ ಚಲಿಸುತ್ತೆ ಅಂತ. ಇಲ್ಲಿ 1 ಅವರ್ ಇದೆಯಲ್ಲ, 1 ಅವರಲ್ಲೇ 600 ಕಿಲೋಮೀಟ್ರ್ ದೂರ ಹೋಗುತ್ತೆ ಅಂದರೆ ಅದು ಯಾವ ಸ್ಪೀಡಲ್ಲಿ ಹೋಗಿದೆ ಅಂದರೆ 600 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದೆ ಅಂತ ಅರ್ಥ. 600 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿದೆ ಅಂತ. ನೋಡಿರಿ, 1 ಅವರ್ ತಗೊಂಡಿದೆ ಅಂದರೆ ಈ 600 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 1 ಗಂಟೆ ತಗೊಂಡಿದೆ ಅಂದರೆ ಅದರ ಸ್ಪೀಡು 600 ಕಿಲೋಮೀಟ್ರ್ ಪರ್ ಅವರ್. 1 ಗಂಟೆಗೆ 600 ಕಿಲೋಮೀಟ್ರ್ ದೂರ ಚಲಿಸಿದೆ ಅಂತ ಅರ್ಥ. ಈ ಸ್ಪೀಡಲ್ಲಿ ವಿಮಾನ ಚಲಿಸ್ತಾ ಇತ್ತು ಅಂತ. ಈ ಸ್ಪೀಡಿಗಿಂತ ಅದರ ವೇಗವನ್ನು 200 ಕಿಲೋಮೀಟ್ರ್ ಕಡಿಮೆ ಮಾಡ್ತಾರೆ ಅಂದರೆ, ಸೊ ಇಲ್ಲಿ 600 ಕಿಲೋಮೀಟ್ರ್ ಪರ್ ಅವರಲ್ಲಿ 200 ಕಿಲೋಮೀಟ್ರ್ ಪರ್ ಅವರ್ ಕಡಿಮೆ ಮಾಡಿದರೆ ಅದು 400 ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಸೊ ಇದೇ 600 ಕಿಲೋಮೀಟ್ರ್ ದೂರವನ್ನು ವಿಮಾನ ಗಂಟೆಗೆ 400 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೋಡೋಣ. 2 0 2 0 ಕ್ಯಾನ್ಸಲ್ಲು, 2 2 4 2 3 6 ಕ್ಯಾನ್ಸಲ್ ಆಗಿ 3/2 ಅಂದರೆ 3ರಲ್ಲಿ ಅರ್ಧ ಅಂತ 1.5 ಗಂಟೆ ತಗೊಳುತ್ತೆ. 1.5 ಗಂಟೆ ಅಂದರೆ ಅದು 1 ಗಂಟೆ 30 ನಿಮಿಷಕ್ಕೆ ಸಮ ಆಗುತ್ತೆ. 1 ಗಂಟೆ 30 ನಿಮಿಷ ಆಗುತ್ತೆ. ನೋಡ್ರಿ, ಯೂಶಲಿ 1 ಗಂಟೆ ತಗೊಳ್ಳೋದು ಅವರ ಸ್ಪೀಡನ್ನು 600 ಬದಲಾಗಿ 200 ಕಡಿಮೆ ಮಾಡಿ 400 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 1.5 ಗಂಟೆ. 1.5 ಗಂಟೆ ಅಂದರೆ ಅದು 1 ಗಂಟೆ 30 ನಿಮಿಷ ತಗೊಂಡಿದೆ. ಯೂಶಲಿ 1 ಗಂಟೆ ತಗೊಳ್ತಾ ಇತ್ತು, ಅದು ಈಗ 1 ಗಂಟೆ 30 ನಿಮಿಷ ತಗೊಂಡಿದೆ ಅಂದರೆ ಅದರ ಹಾರಾಟದ ಅವಧಿ 30 ನಿಮಿಷ ಹೆಚ್ಚಾಗಿದೆ. ನೋಡಿರಿ, 30 ಮಿನಿಟ್ಸ್ ಜಾಸ್ತಿ ಆಗಿದೆ. ಇಲ್ಲೂ ಕ್ವಶನಲ್ಲಿ 30 ನಿಮಿಷ ಹೆಚ್ಚಾಗಿದೆ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಫಸ್ಟ್ ಒನ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಆಪ್ಷನು, ಥರ್ಡು, ಫೋರ್ತು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ನೋಡಿರಿ, ಪರಿಹರಿಸಲು ಅನುಕ್ರಮವಾಗಿ 1/2, 1/3, 1/4 ಸಾಧ್ಯತೆಯನ್ನು ಪ್ರತ್ಯೇಕವಾಗಿ ಹೊಂದಿರುವ 3 ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ನೀಡಲಾಗಿದೆ. ಆ ಸಮಸ್ಯೆಯು ಪರಿಹರಿಸಲ್ಪಡುವ ಸಂಭವನೀಯತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಇದು ಸಂಭವನೀಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ.
ಪ್ರಾಬಬಿಲಿಟಿ ಅಂತ ನಾವು ಸ್ಕೂಲ್ ಡೇಸಲ್ಲಿ ಓದಿದ್ವಿ, ಅಥವಾ PU ಕಾಲೇಜಲ್ಲಿ ಅಂತ ಕಂಪಲ್ಸರಿ ಓದಿರ್ತೀವಿ. ಹೈಸ್ಕೂಲಲ್ಲೂ ಕೂಡ ಸಂಭವನೀಯತೆ ಪಾಠವನ್ನು ಓದಿರ್ತೀವಿ, ಪ್ರಾಬಬಿಲಿಟಿ ಅಂತ. ನೋಡಿರಿ, ಒಂದು ಯಾವುದೋ ಲೆಕ್ಕ ಇದೆ, ಆ ಲೆಕ್ಕ ಅಥವಾ ಆ ಸಮಸ್ಯೆಯನ್ನು 3 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. 3 ಜನ ಸ್ಟೂಡೆಂಟ್ಸ್ಗೆ ಒಂದು ಸಮಸ್ಯೆಯನ್ನು ಪರಿಹರಿಸಲಿ, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಲಿ ಅಂತ ಕೊಟ್ಟರೆ, ಮೊದಲನೇ ವಿದ್ಯಾರ್ಥಿ ಪರಿಹರಿಸೋ ಸಾಧ್ಯತೆ 1/2 ಸಾಧ್ಯತೆ ಇರುತ್ತೆ ಅಂತ. ಸೊ ಅಂದರೆ 2 ಭಾಗದಲ್ಲಿ 1 ಭಾಗದಷ್ಟು ಪರಿಹರಿಸೋ ಚಾನ್ಸಸ್ ಇರುತ್ತೆ ಅಂತ. ಎರಡನೇ ವಿದ್ಯಾರ್ಥಿ 3ರಲ್ಲಿ 1 ಭಾಗದಷ್ಟು ಪರಿಹರಿಸೋ ಸಾಧ್ಯತೆ ಇರುತ್ತೆ ಅಂತ. ಮೂರನೇ ವಿದ್ಯಾರ್ಥಿ 4ನೇ 1 ಭಾಗದಷ್ಟು ಅವನು ಸೊಲ್ಯೂಷನ್ ಮಾಡೋ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಆ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ನೀಡಲಾಗಿದೆ, ಆ ಸಮಸ್ಯೆಯನ್ನು ಪರಿಹರಿಸಲ್ಪಡುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಹಾಗಾದರೆ ಆ ಸಮಸ್ಯೆ ಸಾಲ್ವ್ ಆಗ್ತಕ್ಕಂಥ ಸಂಭವನೀಯತೆ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ವೆರಿ ಸಿಂಪಲ್ ಇದು. ಇದನ್ನ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಇವೆಂಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸಂಭವನೀಯತೆಯಲ್ಲಿ ಒಂದು ವಿಧ, ಬಟ್ ನಿಮಗೆ ನೇರವಾಗಿ ಸಿಂಪಲ್ಲಾಗಿ ಬಿಡಿಸೋದು ಹೇಳ್ಕೊಡ್ತಾನೆ. ಸೊ ಒಬ್ಬ ಸ್ಟೂಡೆಂಟು ಪರಿಹರಿಸೋ ಸಾಧ್ಯತೆ 1/2 ಇದೆ, ಇನ್ನೊಬ್ಬ 1/3 ಇದೆ, ಮತ್ತೊಬ್ಬ 1/4 ಇದೆ ಅಂದರೆ ಪರಿಹರಿಸಲ್ಪಡದೇ ಇರುವ ಸಾಧ್ಯತೆ ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗದೇ ಇರೋ ಸಾಧ್ಯತೆ ಎಷ್ಟು ಅಂತ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ನೋಡ್ರಿ, ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಸಿಗದೇ ಇರೋ ಸಂಭವನೀಯತೆ ಮೊದಲು ಕಂಡುಹಿಡ್ಕೊಂಡ್ರೆ ಸಿಗೋ ಸಂಭವನೀಯತೆ ಎಷ್ಟು ಅಂತ ನಾವು ಈಸಿಯಾಗಿ ಕಂಡುಹಿಡಿಬೋದು. ನೋಡ್ರಿ, ಒಬ್ಬ ಸ್ಟೂಡೆಂಟು 2ರಲ್ಲಿ 1 ಭಾಗದಷ್ಟು ಪರಿಹರಿಸೋಕ್ಕೆ ಬರಲ್ಲ ಅಂದರೆ 2ರಲ್ಲಿ ಮತ್ತೊಂದು ಭಾಗದಷ್ಟು ಪರಿಹರಿಸೋಕ್ಕೆ ಬರೋದೇ ಇಲ್ಲ ಅಂತ. ನೋಡಿರಿ, 2ರಲ್ಲಿ 1 ಭಾಗದಷ್ಟು ಪರಿಹರಿಸ್ತಾನೆ ಅಂದರೆ ಈ 2 ಭಾಗದಲ್ಲಿ ಇನ್ನೂ 1 ಭಾಗದಷ್ಟು, ನೋಡಿರಿ ಇಲ್ಲಿ 2 ಭಾಗ ಇದೆ ಅಂದರೆ 1 ಭಾಗದಷ್ಟು ಅವನು ಸೊಲ್ಯೂಷನ್ ಕಂಡುಹಿಡಿತಾನೆ ಅಂದರೆ ಇನ್ನೊಂದು ಭಾಗದಷ್ಟು ಅವನಿಗೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಬರಲ್ಲ. ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಬರದೇ ಇರೋ ಸಾಧ್ಯತೆ 1/2. ಇವನು 3 ಭಾಗದಲ್ಲಿ 1 ಭಾಗದಷ್ಟು ಸೊಲ್ಯೂಷನ್ ಸಿಗುತ್ತೆ ಅಂದರೆ ಇನ್ನು 2 ಭಾಗದಷ್ಟು ನಿಮಗೆ ಸೊಲ್ಯೂಷನ್ ಸಿಗಲ್ಲ ಅಂತ. ಹಾಗಾಗಿ ಇಂಟು 2/3 ಅಂತ ಬರೀತೀನಿ. 3 ಭಾಗದಲ್ಲಿ 2 ಭಾಗದಷ್ಟು ನಿಮಗೆ ಸೊಲ್ಯೂಷನ್ ಸಿಗಲ್ಲ ಅಂತ. ಇವನು 4 ಭಾಗದಲ್ಲಿ 1 ಭಾಗಕ್ಕೆ, ಹಿಂಗೆ 4 ಸಮಭಾಗ ಮಾಡ್ಕೊಂಡು ಅಂದರೆ 1 ಭಾಗಕ್ಕೆ ಸೊಲ್ಯೂಷನ್ ಕಂಡುಹಿಡಿತಾನೆ ಅಂದರೆ ಇದೇ 4 ಭಾಗದಲ್ಲಿ ಇನ್ನು 3 ಭಾಗಕ್ಕೆ ಸೊಲ್ಯೂಷನ್ ಸಿಗಲ್ಲ. ಹಾಗಾಗಿ ಇಂಟು 3/4 ಹಾಕಂತೀನಿ. ಇದು ಪರಿಹರಿಸಲ್ಪಡದೇ ಇರುವ ಸಾಧ್ಯತೆ ಕಂಡುಹಿಡಿತಾ ಇದ್ದಾನೆ. ಆಮೇಲೆ ಈಸಿಯಾಗಿ ಪರಿಹರಿಸುವ ಸಾಧ್ಯತೆ ಕಂಡುಹಿಡಿದು ಹೇಳ್ಕೊಡ್ತಾನೆ. ಕೆಳಗೆ 2 ಮೇಲೆ 2 ಕ್ಯಾನ್ಸಲು, ಈ 3 ಕ್ಯಾನ್ಸಲ್, ಇಲ್ಲಿ ಮೇಲ್ಗಡೆ 1 ಇದೆ, ಕೆಳಗಡೆ 4 ಇದೆ ಅಂದರೆ ಆ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಬರದೇ ಇರೋ ಸಾಧ್ಯತೆ 4ರಲ್ಲಿ 1 ಅಂತ. ಸೊ ಹಾಗಾದರೆ ಪರಿಹರಿಸುವ ಸಾಧ್ಯತೆ ಬೇಕು ನಮಗೆ ಅಂದರೆ ನೋಡ್ರಿ, ಪರಿಹರಿಸುವ ಸಾಧ್ಯತೆ ಕಂಡುಹಿಡಿಬೇಕಂದ್ರೆ 4ರಲ್ಲಿ 1 ಭಾಗದಷ್ಟು ಸಾಲ್ವ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಆ 4 ಭಾಗದಲ್ಲಿ 3 ಭಾಗದಷ್ಟು ಪರಿಹರಿಸೋಕ್ಕೆ ಚಾನ್ಸಸ್ ಇದೆ ಅಂತ ಅರ್ಥ. 4ರಲ್ಲಿ 1 ಭಾಗದಷ್ಟು ಪರಿಹರಿಸೋಕ್ಕೆ ಚಾನ್ಸ್ ಇಲ್ಲ ಅಂದಮೇಲೆ ಇದೇ 4 ಭಾಗದಲ್ಲಿ 3 ಭಾಗದಷ್ಟು ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಪರಿಹರಿಸುವ ಸಂಭವನೀಯತೆ ಅಂದರೆ 3/4 ಆಗುತ್ತೆ. ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ದಿಸ್ ಈಸ್ ದ ಸಿಂಪಲ್ ಮೆಥಡ್. ನೆಕ್ಸ್ಟ್ ಕ್ವಶನ್ ಬರೋಣ. ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ನೋಡಿರಿ, ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ಸಲ್ಲಿ ಕೇಳಿರೋ ಮ್ಯಾಥ್ಸ್ ಕ್ವಶನ್ಸ್ನ ಸಿಂಪಲಾಗಿ ಸಾಲ್ವ್ ಮಾಡೋ ಮೆಥಡನ್ನು, ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಬಟ್ ನಿಮಗೆ ಸೊ ಈ ಎಕ್ಸಾಮ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ಮ್ಯಾಥ್ಸನ್ನು ಸಿಂಪಲ್ ಮೆಥಡಲ್ಲಿ ಟಾಪಿಕ್ ವೈಸನ್ನು ಕಲಿತಾ ಬರಬೇಕು. ಹಂಗಾದ್ರೆ ಯಾವುದೇ ಪ್ರಶ್ನೆ ಕೇಳಿದರೂ ಆನ್ಸರ್ ಮಾಡೋ ಎಬಿಲಿಟಿ ಸಿಗುತ್ತೆ. ಟಾಪಿಕ್ ವೈಸ್ ನಿಮಗೆ ಪಾಠಗಳು ಬೇಕಂದರೆ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ಕ್ಲಾಸಸ್ಸು ಇದೇ ಡಿಸೆಂಬರ್ 11ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಆನ್ಲೈನಲ್ಲೂ ಕೂಡ ಟಾಪಿಕ್ ವೈಸ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪ್ ಇದೆ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ. ಅದರ ಮೂಲಕ ಕೂಡ ನಿಮಗೆ ಆನ್ಲೈನ್ ಕ್ಲಾಸಸ್ಸು ಟಾಪಿಕ್ ವೈಸ್ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಆಫ್ಲೈನಲ್ಲಿ ಇನ್ನೂ ಎಫೆಕ್ಟಿವ್ ಕ್ಲಾಸು ನಿಮ್ಮನ್ನ ಟ್ರೈನಪ್ ಮಾಡೋ ಕೆಲಸ ಮಾಡ್ತೀವಿ. ಆಫ್ಲೈನಲ್ಲೂ ಕೂಡ ನಿಮಗೆ ಕ್ಲಾಸಸ್ಸು ಟಾಪಿಕ್ ವೈಸ್ ಸಿಗುತ್ತೆ ಸಿಂಪಲ್ ಮೆಥಡ್ಸಲ್ಲಿ. ಸೊ ಏನಾದರೂ ಜಾಯಿನ್ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಬಂದು ಜಾಯಿನ್ ಆಗ್ಬೋದು. ನಾನಿಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಒಂದು ಟ್ರಿಕ್ಸ್ಗಳನ್ನು ಮಾತ್ರ ಹೇಳ್ಕೊಡ್ತಾ ಇರ್ತೀನಿ. ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ. ಇಲ್ಲಿ 4 ಆಪ್ಷನ್ಸಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ನೋಡಿರಿ, ಇಲ್ಲಿ 1/2⁻⁻6 ಇದೆ ಅಂದರೆ ಈ ನೆಗೆಟಿವ್ ಸೈನ್ ಇರೋದು ಪಾಸಿಟಿವ್ ಆಗಬೇಕಂದ್ರೆ ಇದು ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಆಗುತ್ತೆ ಅಷ್ಟೆ.
ಮೈನಸ್ ಚಿಹ್ನೆ ಇರೋದು ಪ್ಲಸ್ ಆಗ್ಬೇಕಾದ್ರೆ 1/2 ಇರೋದು 2/1 ಆಗುತ್ತೆ. ಇಲ್ಲಿ 2/6 ಅಂದರೆ ಎರಡನ್ನ 6 ಸಲ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ರಿ ಅಂತ. 2 2 4, 4 2 8, 8 2 16, 16 2 32 ಇಂಟು 2 ಅಂದರೆ 64 ಆಗುತ್ತೆ. 1 6 ಸಲ ಬರ್ಕೊಂಡು ಗುಣಿಸಿದ್ರು ಒಂದೇ ಬರೋದ್ರಿಂದ 64 ಡಿವೈಡ್ ಬೈ 1 ಅಂದರೆ ಅದು 64 ಅಷ್ಟೇ ಬರಿಬೋದು, ಕೆಳಗಡೆ ಒಂದಿದ್ರೆ ಅವಶ್ಯಕತೆ ಇಲ್ಲ. ಸೊ ನೋಡ್ರಿ ಇದರ ಬೆಲೆ 64 ಆಗುತ್ತೆ. ಅದೇ ಥರ ಸೆಕೆಂಡ್ ಆಪ್ಷನ್ ನೋಡ್ರಿ. ಸೊ 1/4 ಇದೆಯಲ್ಲ, ಸೊ ಇದು ಮೈನಸ್ ಚಿಹ್ನೆ ಇರೋದು ಪ್ಲಸ್ ಆಗ್ಬೇಕಾದ್ರೆ ಇದು 1/4 ಅನ್ನ ಉಲ್ಟಾ ಮಾಡೋಣ, ರೆಸಿಪ್ರೋಕಲ್ ಆಗಿ ಬರೆಯೋಣ. 4/1 ಆಗುತ್ತೆ. ಮೈನಸ್ ಇರೋದು ಇದು ಪವರ್ ಪ್ಲಸ್ ಆಗ್ಬೇಕಾದ್ರೆ ಇದು 1/4 ಇರೋದನ್ನ 4/1 ಅಂತ ಬರ್ಕೋಬೇಕು. 4/3 ಅಂದರೆ 4ನ್ನ 3 ಸಲ ಬರ್ಕೊಂಡು ಗುಣಿಸ್ಬೇಕು. 4 × 4 16, 16 4 64 ಆಗುತ್ತೆ. ಕೆಳಗಡೆ 1 ಇದೆ, 64 ಡಿವೈಡ್ ಬೈ 1 ಅಂದರೆ ಇದರ ಬೆಲೆ ಕೂಡ 64 ಬರುತ್ತೆ. ಸೊ ನೆಕ್ಸ್ಟ್ 1/3 ಇದೆ ಅಂದರೆ, ಸೊ ಇದು ಮೈನಸ್ ಇರೋದು ಪವರು ಪ್ಲಸ್ ಆಗ್ಬೇಕಂದ್ರೆ ಇನ್ನು 3/1 ಅಂತ ಬರಿತೀನಿ. 3/4 ಅಂದರೆ 3ನ್ನ 4 ಸಲ ಬರ್ಕೊಂಡು ಗುಣಿಸ್ರಿ. 3 × 3 9, 9 3 27, 27 3 81 ಬರುತ್ತೆ. ಸೊ ಕೆಳಗಡೆ 1 ಬರಿತಾ ಇದೀನಿ. 81 ಡಿವೈಡ್ ಬೈ 1 ಅಂದರೆ 81 ಆಗುತ್ತೆ. ಅದೇ ರೀತಿ 1/6 ಇದೆಯಲ್ಲ, ಇದನ್ನ ಮೈನಸ್ ಇರೋದು ಪ್ಲಸ್ ಆಗ್ಬೇಕಾದ್ರೆ 6/1 ಅಂತ ಬರಿತೀನಿ. ಇಲ್ಲಿ 6² ಅಂದರೆ 6 × 6 36 ಡಿವೈಡ್ ಬೈ 1 ಅಂದರೆ 36 ಆಗುತ್ತೆ. ಇವೆಲ್ಲ ನಂಬರ್ಸಲ್ಲಿ ಸಿಕ್ಕಿದ್ದೇವೆ ಅಂದರೆ ಅತಿ ದೊಡ್ಡ ಸಂಖ್ಯೆ ಅಂದರೆ ಇದರಲ್ಲಿ 81 ಅನ್ನೋದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಅಂದರೆ 81 ಬರೋದು ಆಪ್ಷನ್ 3ನಲ್ಲ. ಸೊ ಆಪ್ಷನ್ 3 ಅನ್ನೋದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಇಲ್ಲಿ ಒಬ್ಬ ವ್ಯಕ್ತಿಯು 8 ದಿನಗಳಲ್ಲಿ 20% ಕೆಲಸವನ್ನು ಮುಗಿಸುತ್ತಾನೆ ಅಂತಿದೆ. ನೋಡ್ರಿ, ಒಬ್ಬ ವ್ಯಕ್ತಿಗೆ, ಸೊ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಅನ್ನ ವ್ಯಕ್ತಿ ಅಂತ ತಗೊಂತೀನಿ. ಎಕ್ಸ್ ಅನ್ನ ವ್ಯಕ್ತಿ 20% ಕೆಲಸ ಮಾಡಲಿಕ್ಕೆ 8 ದಿನ ಬೇಕು ಅಂತ. 20% ಕೆಲಸಕ್ಕೆ 8 ದಿನ ಬೇಕಾದರೆ ಪೂರ್ತಿ ಕೆಲಸ ಅಂದರೆ 100% ಅಂತ ಕರಿತೀವಿ. 20% ಕೆಲಸಕ್ಕೆ 8 ದಿನ ತಗೊಂಡಿದ್ದೇನೆ ಅಂದರೆ ಫುಲ್ ಕೆಲಸ ಅಂದರೆ 100%. 20%ಗೆ 8 ಡೇಸ್ ಅಂದರೆ 100%ಗೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ 21 25 100 ಕ್ಯಾನ್ಸಲ್ ಆಗುತ್ತೆ. 8 × 5 ಅಂದರೆ 8 5 40. ಫುಲ್ ಕೆಲಸ ಮಾಡಲಿಕ್ಕೆ ಆ ಎಕ್ಸ್ ಅನ್ನೋ ವ್ಯಕ್ತಿಗೆ 40 ದಿನ ಬೇಕಲ್ಲ. ಹೆಸರು ಕೊಟ್ಟಿಲ್ಲ, ನಾನು ಎಕ್ಸ್ ಅಂತ ಅಸಂಪ್ಷನ್ ಮಾಡಿ ಬರ್ತೀನಿ, ಯಾವ್ದಾರ ಕನ್ಸಿಡರ್ ಮಾಡ್ಬೋದು. ಮುಂದೆ ಹೋದರೆ ಬೇರೊಬ್ಬ ವ್ಯಕ್ತಿ ವೈ ಅದೇ ಕೆಲಸವನ್ನು 6 ದಿನಗಳಲ್ಲಿ 25% ಮುಗಿಸುತ್ತಾನೆ ಅಂತ. ಅಂದರೆ ಅದೇ ಕೆಲಸವನ್ನು ಇನ್ನೊಬ್ಬ ವ್ಯಕ್ತಿ ವೈ ಇದನ್ನಲ್ಲ 25% ಕೆಲಸ ಮಾಡಲಿಕ್ಕೆ 6 ದಿನ ತಗೊಳ್ತಾನೆ. ಅಂದರೆ 25%ಗೆ 6 ದಿನ ಬೇಕಾಗಿದೆ ಅಂದರೆ ಫುಲ್ ಕೆಲಸ ಅಂದರೆ 100%ಗೆ ಎಷ್ಟು ದಿನ ಬೇಕು ಅಂತ. 25 1 25 4 100 ಕ್ಯಾನ್ಸಲ್. 6 × 4 ಅಂದರೆ 6 4 24 ದಿನ ಬೇಕಾಗುತ್ತೆ. ನೋಡಿ, ವೈ ಅನ್ನೋ ವ್ಯಕ್ತಿ ಅದೇ ಕೆಲಸ ಫುಲ್ ಮಾಡಲಿಕ್ಕೆ 24 ಡೇಸ್ ಬೇಕಾಗುತ್ತೆ. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ 40% ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. 40% ಕೆಲಸ ಮಾಡಲಿಕ್ಕೆ ಅವರಿಬ್ಬರಿಗೂ ಸೇರಿ ಎಷ್ಟು ದಿನ ಬೇಕು ಅಂದರೆ, ಫಸ್ಟ್ ಆ ಎಕ್ಸ್ ಅನ್ನೋ ವ್ಯಕ್ತಿ ವೈ ಅನ್ನೋ ವ್ಯಕ್ತಿ ಫುಲ್ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂದರೆ 100% ಕೆಲಸ, ಫುಲ್ ಕೆಲಸ 100% ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಯೋಣ. ಎಕ್ಸ್ನ ನಂಬರ್ ಆಫ್ ಡೇಸು ವೈನ ನಂಬರ್ ಆಫ್ ಡೇಸ್ ಗೊತ್ತಿದ್ದಾಗ ಅವರಿಬ್ಬರು ಸೇರಿ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ಮೆಥಡ್. ಇವೆರಡೂ ಸಂಖ್ಯೆಗಳನ್ನು ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿ ಕೆಳಗಡೆ ಅವೆರಡೂ ಸಂಖ್ಯೆಗಳನ್ನು ಅಡಿಷನ್ ಮಾಡ್ಕೋಬೇಕು, ಕೂಡಬೇಕು. 40 + 24. ಸೊ ಇಲ್ಲಿ 40 × 24 ಅವನೇನು ಮಲ್ಟಿಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಗೆ ಇಲ್ಲಿ ಕೆಳಗಡೆ ಇವೆರಡೂ ಸಂಖ್ಯೆ ಕೂಡಿದರೆ 64 ಆಗುತ್ತೆ. ಇವಾಗ 8 5 40, 8 8 64 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 8 1 8 3 24 ಕ್ಯಾನ್ಸಲ್ ಆಗುತ್ತೆ. 5 × 3 ಅಂದರೆ 5 3 15 ದಿನ ಬೇಕಾಗುತ್ತೆ. ನೋಡ್ರಿ, 5 3 15 ಫುಲ್ ಕೆಲಸ ಮಾಡಲಿಕ್ಕೆ 15 ದಿನ. ಬಟ್ ಅಲ್ಲಿ ಕೇಳಿರೋದು 40% ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ. ವೆರಿ ಸಿಂಪಲ್. ಫುಲ್ ಕೆಲಸ ಅಂದರೆ 100% ಕೆಲಸ ಮಾಡಲಿಕ್ಕೆ ಅವರಿಬ್ಬರು ಸೇರಿ 15 ದಿನ ತಗೊಳ್ತಾರೆ. ಅಂದರೆ 40% ಕೆಲಸ
ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾನೆ ಅಂದರೆ ಇಂಟು 40 ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಇದು 22 40, ಇದು 25 100 ಕ್ಯಾನ್ಸಲ್ ಆಗುತ್ತೆ, ಮತ್ತು 5 1 5 3 15 ಕ್ಯಾನ್ಸಲ್ ಆಗುತ್ತೆ. 3 ಇಂಟು 2 ಅಂದರೆ ಎಷ್ಟು ಬರುತ್ತೆ? ಇಲ್ಲ 6 ಬರುತ್ತಲ್ಲ. ಸೊ 40% ಕೆಲಸ ಮಾಡಲಿಕ್ಕೆ ಅವರಿಬ್ಬರಿಗೆ ಸೇರಿ 6 ಡೇಸ್ ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇಲ್ಲಿ ಕೆಳಗಿನ ಫಲಿತಾಂಶದ ಕೊನೆಯಲ್ಲಿ ಎಷ್ಟು ಶೂನ್ಯಗಳಿವೆ? ಹೌ ಮೆನಿ ಝೀರೋಸ್ ಆರ್ ದೇರ್ ಅಟ್ ದ ಎಂಡ್ ಆಫ್ ದ ಫಾಲೋಯಿಂಗ್ ಪ್ರಾಡಕ್ಟ್ ಅಂತ ಇದೆ. ಸೊ ಇವೆಲ್ಲ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದರೆ ಅದರ ಗುಣಲಬ್ಧ ಬರುತ್ತೆ. ಆ ಗುಣಲಬ್ಧದಲ್ಲಿ ಕೊನೆಗೆ ಎಷ್ಟು ಸೊನ್ನೆಗಳು ಕಾಣಿಸ್ತವೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಸೊನ್ನೆಗಳು ಕಾಣಿಸ್ತವೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ಥರ ಲೆಕ್ಕನ ಆನ್ಸರ್ ಮಾಡಲಿಕ್ಕೆ ಅಂದರೆ ನಾನು ಈ 1 ಸಂಖ್ಯೆ ಹಾಗೆ ಬರೀತೀನಿ, 5 ಸಂಖ್ಯೆನೂ ಹಾಗೆ ಬರೀತೀನಿ, 10 ಸಂಖ್ಯೆನೂ ಹಾಗೆ ಬರೀತೀನಿ. ಈ 15 ಅಪವರ್ತನಗಳಾಗಿ ಬರೆಯೋದಾದರೆ 5 3 15 ಅಂತ ಬರೀಬೋದು. 20 ಮಲ್ಟಿಪಲ್ಸ್ ಆಫ್ 10 ಬರೆಯೋದಾದರೆ 10 ಅಪವರ್ತನಗಳಾಗಿ ಬರೆಯೋದಾದರೆ 20 10 2 20 ಅಂತ ಬರೀಬೋದು. ಸೊ ನೆಕ್ಸ್ಟ್ ಈ 25 ನಾನು 5 ಇಂಟು 5 ಅಂತ ಬರೀತೀನಿ. 5 ಇಂಟು 5 ಗುಣಿಸಿದ್ರೆ 25 ಬರುತ್ತೆ. ಈ 30 10ರಿಂದ ಬರೆಯೋದಾದರೆ 10 3 30 ಅಂತ ಬರ್ಕೋಬೋದು 30. ಸೊ ನೆಕ್ಸ್ಟ್ ಈ 35 7 5 35 ಅಂತ 7 ಇಂಟು 5 ಅಂತ ಬರಿತೀನಿ. ಇಲ್ಲಿ ಸ್ಟಾರ್ ಅಂದರೆ ಅದು ಇಂಟು ಅಂತ ಅರ್ಥ. ಈ 40 ಏನಂತ ಬರಿಬೋದು ನೋಡ್ರಿ, 40 10 4 40 ಅಂತ ಬರಿಬೋದು. ಈ 4 ಮತ್ತು 2 ಇಂಟು 2 ಅಂತ ಬರ್ಕೋಬೋದು. ಹಾಗಾಗಿ 40 10 ಇಂಟು 2 ಇಂಟು 2 ಅಂತ ಬರಿತೀನಿ. 10 ಇಂಟು 2 ಇಂಟು 2 ಅಂತ 40 ಬರಿತೀನಿ. ಈ 45 9 5 45 ಅಂತ ಬರಿತೀನಿ. ಸೊ 9 5 45 ಆಗುತ್ತಲ್ಲ ನೋಡ್ರಿ, 45 9 5 45 ಅಂತ ಬರಿತೀನಿ. 9 5 45. ಬಟ್ ಆ 9 ಇಲ್ಲಿ ನೋಡಿ 45 9 5 45 ಅಂತ ಬರ್ಕೋಬೋದು. 9 5 45. ಈ 9 ಮತ್ತು 3 ಇಂಟು 3 ಇಂಟು 5 ಬರಿತೀನಿ. 3 3 9 9 5 45. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕಂದ್ರೆ ನೋಡ್ರಿ 3 ಇಂಟು 3 ಇಂಟು 5 ಬರ್ಕೊಂಡ್ರೆ 45 ಆಗುತ್ತೆ. ಸೊ ನೆಕ್ಸ್ಟ್ ಈ 50 10 ಇಂಟು 5 ಅಂತ ಬರಿತೀನಿ. ನೆಕ್ಸ್ಟ್ 55 11 ಇಂಟು 5 ಅಂದರೆ 55 ಬರುತ್ತೆ. ಸೊ ಈ 60 10 6 60 ಬರಿಬೋದು. ಬಟ್ ಅದು 10 ಆಗೇ ಇರಲಿ, 6 2 ಇಂಟು 3 ಬರ್ಕೊಂಡ್ರೆ 60 10 ಇಂಟು 2 ಇಂಟು 3 ಬರ್ಕೊಂಡು, ಸೊ ಈ ಥರ ಚೇಂಜಸ್ ಮಾಡಿ ಅದನ್ನ ಬರ್ಕೊಂಡಾದ್ಮೇಲೆ ಇಲ್ಲಿ 10 ಎಷ್ಟು ಸಲ ಇದೆ ನೋಡ್ರಿ, 1 ಸಲ 10 ಇದೆ, 2 ಸಲ 10 ಇದೆ, ಇಲ್ಲಿ 3 ಸಲ 10 ಇದೆ, ಆಮೇಲೆ 4 ಸಲ 10 ಇದೆ, ಆಮೇಲೆ ಇಲ್ಲೊಂದು 5 ಸಲ ಇದೆ, ಇಲ್ಲೊಂದು 6 ಸಲ ಇದೆ ಅಂದರೆ ಸೊ 10 6 ಸಲ ಇದೆ ಅಂದರೆ 10 ಪವರ್ 6 ಅಂತ ಬರಿತೀನಿ. ಮತ್ತೆ ನೋಡ್ರಿ, ಮತ್ತೆ ನಾವು 0 ಬರ್ಬೇಕಂದ್ರೆ ನೋಡಿರಿ 10 6 ಸಲ ಬರ್ಕೊಂಡ್ರೆ ಇಲ್ಲಿ ಎಷ್ಟು 0 ಇದಾವೆ ಅಂದರೆ 6 0 ಇದಾವೆ. 10 ಪವರ್ 6 ಅಂದರೆ 6 zeros ಇದಾವೆ ಅಂತ ಅರ್ಥ. ಮತ್ತೆ 0 ಬರ್ಬೇಕಂದ್ರೆ ನಾವು 2 ಮತ್ತು 5 ಗುಣಿಸಿದ್ರೆ ಮಾತ್ರ 0 ಬರುತ್ತೆ. ಯಾಕಂದ್ರೆ 2 5 10, 10ರಲ್ಲಿ 0 ಬರುತ್ತಲ್ಲ. ಮತ್ತು 2 ಮತ್ತು 5 ಮಾತ್ರ ಬರ್ಕೊಡ್ರಿ. ಇಲ್ಲಿ ಇದರಲ್ಲಿರೋ 2 ಮತ್ತು 5 ನೋಡ್ಕೊಂತ ಹೋಗ್ರಿ. 5 1 ಸಲ ಇದೆ, 2 ಸಲ ಇದೆ, 3 ಸಲ ಇದೆ, 4 ಸಲ ಇದೆ, 5 ಸಲ ಇದೆ, ಇಲ್ಲಿ 6 ಸಲ ಇದೆ, ಇಲ್ಲಿ 7 ಸಲ ಇದೆ, ಇಲ್ಲಿ 8 ಸಲ ಇದೆ. 5 ಅನ್ನೋವು 8 ಸಲ ಇದ್ದಾವೆ. ಸೊ ಹಾಗಾಗಿ 5 ಪವರ್ 8 ಅಂತ ಬರೀತೀನಿ. 2 ಅನ್ನೋದು ಎಷ್ಟು ಸಲ ಇದೆ ನೋಡ್ಕೊಳ್ರಿ, ಇಲ್ಲೊಂದು ಸಲ ಇದೆ 2, 1, ಇಲ್ಲಿ 2, ಇಲ್ಲಿ 3, ಇಲ್ಲೊಂದು 4 ಸಲ ಇದೆ. 2 ಅನ್ನೋದು 4 ಸಲ ಇದೆ, 2 ಪವರ್ 4 ಅಂತ ಬರೀತೀವಿ. ಸೊ ಇದು 10 ಪವರ್ 6 ಆಗೇ ಇರಲಿ. 5 4 ಸಲ ಬರ್ಕೊಂಡು, ಇಲ್ಲಿ 2 4 ಸಲ ಬರ್ಕೊಂಡು, ಇದು 5 8 ಸಲ ಇದೆಯಲ್ಲ, ಇನ್ನು 5 4 ಸಲ ಸಪ್ರೇಟ್ ಬರಿತೀನಿ. ಇವಾಗ 4 4 ಸೇಮ್ ಇದೆ ಅಂದರೆ ನಾವು 5 ಇಂಟು 2 ಗುಣಿಸ್ರಿ 10 ಆಗುತ್ತೆ. ಇಲ್ಲಿ ಸೇಮ್ ಇದೆ ಅಂದರೆ 4 ಅಷ್ಟೇ ಬರ್ಕೊಡ್ರಿ. ಮತ್ತು ಈ 5 ಪವರ್ 4 ಸಪ್ರೇಟ್ ಬರ್ಕೊಡ್ರಿ. ಸೊ ಇಲ್ಲಿ 6 4 10 ಆಗುತ್ತಲ್ಲ, 10 ಅನ್ನೋವು 10 ಸಲ ಇದ್ದಾವೆ ಅಂತ. ಇಲ್ಲಿ 6 ಟೈಮ್ಸ್, ಇಲ್ಲಿ 4 ಟೈಮ್ಸ್ ಅಂದರೆ 10 ಟೈಮ್ಸ್ ಇದೆ ಅಂದರೆ 5 4 4 ಹಾಗೆ ಇರಲಿ. ನೋಡಿರಿ 10 ಘಾತ 10 ಇದೆ ಅಂದರೆ ಇದರಲ್ಲಿ ಟೋಟಲ್ ಎಷ್ಟು ಸೊನ್ನೆಗಳಿದ್ದಾವೆ ಅಂದರೆ 10 0 ಇದ್ದಾವೆ ಅಂತ ಬರೆಯುವು. 10ರ ಘಾತ 10 ಇದಾವೆ ಅಂದರೆ ಈ ಸೊನ್ನೆಗಳು ಎಷ್ಟಿದಾವೆ ಅದರಲ್ಲಿ 10 ಇದ್ದಾವೆ ಅಂತ ಆಪ್ಷನ್ ಫಸ್ಟ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ಒಂದು ವೃತ್ತ ಹಾಗೂ ಚೌಕವು ಒಂದೇ ಪರಿಧಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಒಂದು ವೃತ್ತ ಮತ್ತು ಒಂದು ಚೌಕಕ್ಕೆ ಪರಿಧಿ ಸೇಮ್ ಪೆರಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಸೊ ಈಗಿರುವಾಗ ಇವು 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟು ಅಂತ ಕೇಳಿದ್ದಾನೆ.
ಸೊ ನೋಡಿರಿ, ವೃತ್ತ ಅಂದ ತಕ್ಷಣ ನಾವು ಒಂದು ಸರ್ಕಲ್ ಈ ರೀತಿ ಡ್ರಾ ಮಾಡ್ತೀನಿ, ಇದು ವೃತ್ತ. ಸೊ ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ. ಆಮೇಲೆ ಒಂದು ಚೌಕ ಅಂತೇಳಿದ್ದಾನೆ, ಚೌಕ ಈ ರೀತಿ ಬರಿತಾ ಇದ್ದೀನಿ, ಚೌಕ ಸ್ಕ್ವೇರ್ ಅಂತೇಳಿದ್ದೀನಿ. ಇದರ ಪರಿಧಿ ಅಂದರೆ ಸುತ್ತಳತೆ, ಇದರ ಪರಿಧಿ ಅಂದರೆ ಇದರ ಸುತ್ತಳತೆ, ಪೆರಿಮೀಟ್ರ್ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಸೇಮ್ ಇದೆ ಅಂದರೆ ಈ ವೃತ್ತದ ಪರಿಧಿ ನಾನು 44 ಸೆಂಟಿಮೀಟ್ರ್ ನಾನು ಅಸಂಪ್ಷನ್ ಮಾಡ್ಕೊತೀನಿ. ಇಲ್ಲಿ ನೀವು ಸೇಮ್ ಒಂದೇ ಪರಿಧಿಯನ್ನು ಹೊಂದಿವೆ ಅಂತ ಕೊಟ್ಟಿರೋದ್ರಿಂದ ಯಾವುದಾದ್ರು ಒಂದು ನಂಬರ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ಈ ವೃತ್ತದ ಪರಿಧಿ 44 ಸೆಂಟಿಮೀಟ್ರ್ ಇದೆ ಅಂದರೆ ಈ ಚೌಕದ ಪರಿಧಿ ಅಂದರೆ ಸುತ್ತಳತೆ 44 ಸೆಂಟಿಮೀಟ್ರ್ ಇದೆ. ಚೌಕ ಅಂದರೆ ಎಲ್ಲ ಬಾಹುಗಳು ಅಳತೆಯಲ್ಲಿ ಸಮ ಇದ್ದಾವೆ. ಈ ಎಲ್ಲ 4 ಬಾಹುಗಳನ್ನು ಕೂಡಿದರೆ 44 ಸೆಂಟಿಮೀಟ್ರ್ ಬರುತ್ತೆ ಅಂದರೆ ಈ 44ನ 4ರಿಂದ ಭಾಗಿಸ್ತೀನಿ, 11 ಬರುತ್ತೆ ಅಂದರೆ ಈ ಚೌಕದ ಪ್ರತಿ ಒಂದು ಬಾಹು 11 ಸೆಂಟಿಮೀಟ್ರ್ ಇದೆ ಅಂತ. ಇವಾಗ 11 ನಾವು 4 ಸಲ ಇವೆಲ್ಲ ಕೂಡಿದರೆ ಅದರ ಸುತ್ತಳತೆ 44 ಸೆಂಟಿಮೀಟ್ರ್ ಆಗುತ್ತೆ. ಪರಿಧಿ ಅಂತ ಕರಿತೀವಿ ಅಥವಾ ಸುತ್ತಳತೆ ಅಂತ ಕರಿತೀವಿ. ಅದು 44 ಸೆಂಟಿಮೀಟ್ರ್ ಇದೆ. ಈ 44 ಅನ್ನೋದು ಪ್ರಶ್ನೆಯಲ್ಲಿಲ್ಲ, ನಾನು ಅಸಂಪ್ಷನ್ ಮಾಡ್ಕೊಂಡಿರೋದು ಈ 44 ತಗೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಅದಕ್ಕೋಸ್ಕರ 44 ತಗೊಂಡೆ. ಸೊ ಹಾಗಾದರೆ ನೋಡ್ರಿ, ಈ ಚೌಕದ ಒಂದು ಬಾಹು 11 ಸೆಂಟಿಮೀಟ್ರ್ ಬಂತು, ಇದನ್ನು ಎ ಅಂತ ತಗೊಂತಾ ಇದೀನಿ. ವೃತ್ತದ ಪರಿಧಿ 44 ಸೆಂಟಿಮೀಟ್ರ್ ಇದೆ ಅಂದರೆ ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ ಸಿ ಈಕ್ವಲ್ ಟು 2πr ಅಂತ. ಇದು ಮೆನ್ಸುರೇಷನ್ ಪಾಠ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಸಿ ಅಂದರೆ ಪರಿಧಿ 44 ಇದೆ, ಬರ್ಕೊಳ್ರಿ. 2 ಇಂಟು ಪೈನ ಬೆಲೆ 22/7 ಅಂತ. ಆರ್ ಅಂದರೆ ರೇಡಿಯಸ್ ಗೊತ್ತಿಲ್ಲ, ಹಾಗೆ ಬರಿಬೇಕು. 22 ಇಂಟು 2 44, ಈ 44 ಕ್ಯಾನ್ಸಲ್, 7 ಈ ಕಡೆ ಬಂದರೆ ಇದರ ವೃತ್ತದ ತ್ರಿಜ್ಯ, ಈ ವೃತ್ತದ ತ್ರಿಜ್ಯ 7 ಸೆಂಟಿಮೀಟ್ರ್ ಬಂದಿದೆ ಅಂತ. ಸೊ ನೋಡಿರಿ, ಈ ವೃತ್ತದ ತ್ರಿಜ್ಯ 7 ಸೆಂಟಿಮೀಟ್ರ್ ಇದೆ, ಈ ಚೌಕದ ಒಂದು ಬಾಹು 11 ಸೆಂಟಿಮೀಟ್ರ್ ಇದೆ ಅಂದರೆ ಈ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಎ ಈಕ್ವಲ್ ಟು πr² ಅಂತ. ಪೈ ಬೆಲೆ 22/7 ಅಂತ. ಆರ್ ಅಂದರೆ 7 ಇದೆ ಅಂದರೆ 7 ಇಂಟು 7 ಬರಿತೀನಿ, ಯಾಕಂದ್ರೆ r² ಅಂದರೆ 2 ಟೈಮ್ಸ್ ಬರಿಬೇಕು ಅಂತ. ಈ 7 ಕ್ಯಾನ್ಸಲ್ಲು. 22 ಇಂಟು 7 ಗುಣಾಕಾರ ಮಾಡಿದರೆ 154 ಬರುತ್ತೆ. ಈ ವೃತ್ತದ ವಿಸ್ತೀರ್ಣ, ಇದು ಏರಿಯಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ವಿಸ್ತೀರ್ಣ 154 ಬರುತ್ತೆ. ಸೊ ಹಾಗಾದ್ರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲೆ ಇದೆ, ಅದು a² ಅಂತ ಬರಿತೀವಿ. ಎ ಅಂದರೆ 11, 11ಕ್ಕೆ ಸ್ಕ್ವೇರ್ ಹಾಕ್ರಿ, 11 ಸ್ಕ್ವೇರ್ ಅಂದರೆ 121 ಬರುತ್ತೆ. ನೋಡಿರಿ, ವೃತ್ತದ ವಿಸ್ತೀರ್ಣ 154 ಇದೆ, ಚೌಕದ ವಿಸ್ತೀರ್ಣ 121 ಇದೆ ಅಂದರೆ ಇವೆರಡು ಕಂಪೇರ್ ಮಾಡಿ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗ್ರಿ. ದೇರ್ ಏರಿಯಾಸ್ ಆರ್ ಈಕ್ವಲ್ ಅಂದರೆ ಇವುಗಳ ವಿಸ್ತೀರ್ಣಗಳು ಸಮ ಅಂತೇಳಿದಾನೆ. ಇಲ್ಲಿ ಸಮ ಇಲ್ಲ, ಬೇರೆ ಬೇರೆ ಇರೋದ್ರಿಂದ ಮೊದಲನೇ ಆಪ್ಷನ್ ರಾಂಗ್ ಅಂತ ಕರಿತೀವಿ. ದ ಏರಿಯಾ ಆಫ್ ಸ್ಕ್ವೇರ್ ಈಸ್ ಗ್ರೇಟರ್ ಅಂತ ಕೊಟ್ಟಿದ್ದಾನೆ. ಈ ಚೌಕದ ವಿಸ್ತೀರ್ಣ ಹೆಚ್ಚಿದೆ ಅಂತ ಕೊಟ್ಟಿದ್ದಾನೆ, ಬಟ್ ಚೌಕದ ವಿಸ್ತೀರ್ಣ 121, ವೃತ್ತದ ವಿಸ್ತೀರ್ಣ 154 ಇದೆ ಅಂದರೆ ಚೌಕದ ವಿಸ್ತೀರ್ಣ ಹೆಚ್ಚು ಅಂತೇಳಿದಾನೆ, ಗ್ರೇಟರ್ ಅಂತೇಳಿದಾನೆ. ಹಾಗಾಗಿ ಇದು ರಾಂಗ್ ಅಂತ ಹೇಳ್ತೀವಿ. ಗ್ರೇಟರ್ ಇಲ್ಲ, ಅದು ಕಡಿಮೆ ಇದೆ. ದ ಏರಿಯಾ ಆಫ್ ಸರ್ಕಲ್ ಈಸ್ ಗ್ರೇಟರ್ ಅಂತ ಕೊಟ್ಟಿದ್ದಾನೆ. ಈ ವೃತ್ತದ ವಿಸ್ತೀರ್ಣ ಇದಕ್ಕಿಂತ ಇದೇ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾನೆ. ಕರೆಕ್ಟ್, 154 ಜಾಸ್ತಿ ಇರೋದ್ರಿಂದ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರು, ಡಿ ಏನಲ್ಲ. ಸೊ ಥರ್ಡ್ ಒನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಬರೋಣ. 0.0875 ಇದರ p/q ರೂಪ ಅಂದರೆ ಆ 0.0875 ಅನ್ನೋದು ದಶಮಾಂಶ ಸಂಖ್ಯೆ ಅಂತ ಕರಿತೀವಿ, ಡೆಸಿಮಲ್ ನಂಬರ್ನ. ಅದರ p/q ರೂಪ ಅಂದರೆ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಯಾವ ಥರ ಬರೀಬೋದು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, 0.0875 ಇದೆ ಅಂದರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ಕೊಂಡು 0.0875 ಅಂತ ನಂಬರ್ ಬರೆಯೋಣ. ಡಿವೈಡ್ ಬೈ ಕೆಳಗಡೆ ಪಾಯಿಂಟ್ ಅನ್ನೋದು ಯಾವ ಪ್ಲೇಸಸ್ಸಲ್ಲಿದೆ ನೋಡ್ರಿ, ಇದು ಯೂನಿಟ್ ಪ್ಲೇಸ್, ಬಿಡಿ ಸ್ಥಾನ. ಇದು 10, ಇದು 100, ಇದು 1000, ಇದು 10,000. ಯೂನಿಟ್ಟು 10, 100, 1000, 10,000 ಆಗೋದ್ರಿಂದ ಕೆಳಗಡೆ 10,000 ಅಂತ ಬರಿಬೇಕು. ಇವಾಗ ನೋಡ್ರಿ, ಈ ಲೆಫ್ಟ್ ಸೈಡ್ 0 ಇದ್ರ ಅವಶ್ಯಕತೆ ಇಲ್ಲ, 875 ಬರೆಯೋಣ. ಕೆಳಗಡೆ 10,000 ಬರ್ಕೊಂಡು ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡಿರಿ. 25 ಮೂಲೆ 75, 12 ಉಳಿಯುತ್ತೆ. 25 5 125 ಕ್ಯಾನ್ಸಲ್. ಇದು 25ನ ಹಾಕ್ಲೆ 100, ಇವೆರಡು 0 ಲಾಸ್ಟಿಗೆ ಬರಿತೀನಿ, 400 ಆಯಿತು. ಮತ್ತು 5 7 35, 5 8 40, 0 ಪಕ್ಕ ಬರಿತೀನಿ. ಮೇಲ್ಗಡೆ 7 ಇದೆ, ಕೆಳಗಡೆ 80 ಇದೆ. 7/80 ಯಾವ ಆಪ್ಷನಲ್ಲಿದೆ ಅದು ರೈಟ್ ಆನ್ಸರು.
ಇದರಲ್ಲಿ 7/80 ಬರ್ತದೆ ಅಂದರೆ ಫಸ್ಟ್ ಆಪ್ಷನ್ ಚೆಕ್ ಮಾಡಿರಿ, 7 ಕರೆಕ್ಟ್ ಇದೆ. 2ರ ಘಾತ 4 ಅಂದರೆ 2ನ್ನ 4 ಸಲ ಬರ್ಕೊಂಡು ಗುಣಿಸ್ಬೇಕು. 2 2 4, 4 2 8, 8 2 16 ಆಗುತ್ತೆ. ಇಂಟು 5 ಇದೆ, ಮೇಲ್ಗಡೆ 7, ಕೆಳಗಡೆ 16, ಇಲ್ಲಿ 80 ಕರೆಕ್ಟ್. ಇದರಲ್ಲೂ 7/80 ಬರುತ್ತೆ, ಇಲ್ಲೂ 7/80 ಇದೆ ಅಂದರೆ ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ಸ್ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಬರೋಣ. ಒಂದು ನೇರ ವೃತ್ತಾಕಾರದ ಶಂಕುವಿನ ಎತ್ತರವನ್ನು 200% ಹೆಚ್ಚಿಸಿ ಮತ್ತು ತಳಹದಿಯ ತ್ರಿಜ್ಯವನ್ನು 50% ಕಡಿತಗೊಳಿಸಿದಾಗ ಆ ಶಂಕುವಿನ ಘನಫಲ ಏನಾಗುತ್ತೆ ಅಂತ ಕೇಳಿದ್ದೀನಿ. ನೋಡ್ರಿ, ಇದು ಶಂಕುವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮೆನ್ಸುರೇಷನ್ ಕ್ಷೇತ್ರ ಗಣಿತ ಅಂತ ಪ್ಯೂರ್ ಮ್ಯಾಥ್ಸಲ್ಲಿ ಬರುತ್ತೆ. ಸೊ ಜಾಮಿಟ್ರಿ ಪಾರ್ಟಲ್ಲಿ ಕ್ಷೇತ್ರ ಗಣಿತ ಅಂತ. ಸೊ ಆ ಚಾಪ್ಟರ್ನ ನೀವು ಫಾರ್ಮುಲಾ ವೈಸ್ ಕರೆಕ್ಟಾಗಿ ಲೀಸ್ಟ್ ಔಟ್ ಫಾರ್ಮುಲಾಸ್ ಮಾಡ್ಕೊಂಡು ಆ ಚಾಪ್ಟರ್ನ ಕಲ್ತಿದ್ದೆ ಆದರೆ ಈ ಥರ ಕ್ವಶನ್ಸ್ನ ಸುಲಭವಾಗಿ ಬಿಡಿಸ್ಬೋದು ಚಾಪ್ಟರ್ ವೈಸ್ ಕಲ್ತ್ರೆ ನೀವು. ಸೊ ಒಂದು ನೇರ ವೃತ್ತಾಕಾರದ ಶಂಕು ಅಂತ ಹೇಳಿದ ತಕ್ಷಣ ಫಸ್ಟ್ ನಮ್ಮ ಮೈಂಡಲ್ಲಿ ಶಂಕುವಿನ ಚಿತ್ರ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಬೇಕು. ಸೊ ಇದನ್ನು ನಾವು ಏನಂತ ಕರಿತೀವಿ? ಶಂಕು ಅಂತ ಕರಿತೀವಿ. ಸೊ ನೋಡಿರಿ, ಶಂಕುವಿನ ಎತ್ತರ ಅಂದರೆ ಇದು ಎತ್ತರ ಆಗುತ್ತೆ, ಇದು ಹೆಚ್ ಅಂತ ತಗೊಳ್ತೀನಿ. ಸೊ ಇದು ಶಂಕುವಿನ ತ್ರಿಜ್ಯ ಆರ್ ಅಂತ ತಗೊಳ್ತಾ ಇದ್ದೀನಿ, ಆರ್. ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ನಾನು ಅಸಂಪ್ಷನ್ ಮಾಡ್ಬೇಕು ಇದಕ್ಕೆ ಕ್ವಶನಿಗೆ ಆನ್ಸರ್ ಮಾಡ್ಬೇಕಂದ್ರೆ ಎತ್ತರ ಮತ್ತು ತ್ರಿಜ್ಯಗಳನ್ನು ಫಸ್ಟ್ ನೀವೇ ಊಹೆ ಮಾಡ್ಕೊಳ್ರಿ. 2 ನಂಬರ್ಸನ್ನು, ಎತ್ತರಕ್ಕೆ 1 ನಂಬರು, ತ್ರಿಜ್ಯಕ್ಕೆ 1 ನಂಬರು ನೀವೇ ಅಸಂಪ್ಷನ್ ಮಾಡ್ಕೋಬೇಕು, ಊಹೆ ಮಾಡ್ಕೊಳ್ಳೋಣ. ನನಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ ನಾನು ಎತ್ತರವನ್ನು 21 ಸೆಂಟಿಮೀಟ್ರ್ ಇದೆ, ಸೊ ತ್ರಿಜ್ಯ ಎಷ್ಟು ತಗೊಳ್ಳೋಣ ಅಂದರೆ 10 ಸೆಂಟಿಮೀಟ್ರ್ ಇದೆ ಅಂತ ಬರ್ಕೊತೀನಿ. ಈ ಶಂಕುವಿನ ಎತ್ತರ 21, ಇದರ ತ್ರಿಜ್ಯ 10 ಸೆಂಟಿಮೀಟ್ರ್ ಇದೆ ಅಂತ. ಸೊ ಹಾಗಾದರೆ ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಇದೆ, ವಾಲ್ಯೂಮ್ ಆಫ್ ಕೋನ್ ಅಂತ ಕರಿತೀವಿ. ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ A = 1/3 πr²h ಅಂತ ಬರಿತೀವಿ. ಸೊ ಹಾಗಾದರೆ ಈ ಶಂಕುವಿನ ಘನಫಲ ಅಂದರೆ V = A ಅಲ್ಲ, V = ಶಂಕುವಿನ ಘನಫಲ ಅಂದರೆ ವಾಲ್ಯೂಮ್ ಅಂತ ಕರಿತೀವಿ, ಅದನ್ನು V ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ವಾಲ್ಯೂಮ್ ಆಫ್ ಕೋನ್ ಅಂದರೆ 1/3 πr²h ಅಂತ ಬರಿತೀವಿ. ನೋಡಿರಿ, ಇದು 1/3 ಹಾಗೆ ಬರ್ಕೊಳ್ರಿ, ಪೈ ಕೂಡ ಹಾಗೆ ಬರ್ಕೊಳ್ರಿ. ಆರ್ ಅಂದರೆ ರೇಡಿಯಸ್ 10 ಇದೆ, r² ಅಂದರೆ 10 ಸ್ಕ್ವೇರ್ ಅಂತ, 10 ಸ್ಕ್ವೇರ್ ಅಂದರೆ 100 ಆಗುತ್ತೆ. ಹೆಚ್ ಅಂದರೆ ಹೈಟ್ 21 ಆಗುತ್ತೆ, 21 ಬರಿತೀನಿ. 3 ಅಂದರೆ 3 ಒಳ್ಳೆ 21 ಕ್ಯಾನ್ಸಲ್ ಆಗುತ್ತೆ. 100 × 7 ಅಂದರೆ 700 × 1 700 ಆಗುತ್ತೆ, ಮುಂದ್ಗಡೆ ಪೈ ಇರೋದ್ರಿಂದ. ಸೊ ಈ ಶಂಕುವಿನ ಘನಫಲ ವಾಲ್ಯೂಮು 700 ಪೈ ಅಂತ ಬಂತು. ಸೊ ಬಟ್ ನೋಡ್ರಿ, ಈ ಶಂಕು ಏನಿರುತ್ತಲ್ಲ, ಇದೇ ಶಂಕುವಿನ ಎತ್ತರವನ್ನು 200% ಹೆಚ್ಚಿಸಿ ಅಂತ ಕೊಟ್ಟಿದ್ದಾನೆ. ಎತ್ತರವನ್ನು 200% ಹೆಚ್ಚಿಸಿ ಅಂತ ಕೊಟ್ಟಿದ್ದಾನೆ ಅಂದರೆ ಸೊ ಈ ಶಂಕುವಿನ ಎತ್ತರ ಎಷ್ಟಿರುತ್ತಲ್ಲ, ಅದಕ್ಕಿಂತ 200% ರೈಸ್ ಆಗಿದೆ ಅಂದರೆ 200% ಹೆಚ್ಚಿಗೆ ಆಗಿದೆ ಅಂದರೆ ಇದು ಡಬಲ್ ಜಾಸ್ತಿ ಆಗುತ್ತೆ. 21 2 42, 200% ಅಂದರೆ 21 2 42 ಜಾಸ್ತಿ ಆಗಿ 21 + 42 ಅಂದರೆ ಈ ಶಂಕುವಿನ ಎತ್ತರ 63 ಸೆಂಟಿಮೀಟ್ರ್ ಆಗುತ್ತೆ ಅಂತ. ಆಮೇಲೆ ತಳಹದಿಯ ತ್ರಿಜ್ಯವನ್ನು, ಈ ತಳಹದಿಯ ತ್ರಿಜ್ಯವನ್ನು 50% ಕಡಿಮೆ ಮಾಡಿ ಅಂತ. 10ಕ್ಕೆ 50% ಅಂದರೆ 5 ಕಡಿಮೆ ಮಾಡ್ತೇವೆ. 50% ಅಂದರೆ ಇದರ ಅರ್ಧದಷ್ಟು ಕಡಿಮೆ ಆಗುತ್ತೆ ಅಂತ. 50% ಅಂದರೆ ಇದರ ಅರ್ಧದಷ್ಟು ಕಡಿಮೆ ಆಗುತ್ತೆ. 10ರಲ್ಲಿ 5 ಮೈನಸ್ ಮಾಡಿದ್ರೆ ಇದರ ರೇಡಿಯಸ್ ಇನ್ನು 5 ಉಳಿಯುತ್ತೆ ಅಷ್ಟೆ. ಇವಾಗ ಈ ಶಂಕುವಿನ ಘನಫಲ ಕಂಡುಹಿಡಿಯೋಣ. ಸೇಮ್ ಅದೇ ಫಾರ್ಮುಲಾ 1/3 πr²h ಅನ್ನೋದು ಶಂಕುವಿನ ಘನಫಲ ವಾಲ್ಯೂಮ್ ಕಂಡುಹಿಡಿಯೋ ಫಾರ್ಮುಲಾ. ಸೊ ಈ 1/3 ಹಾಗೇ ಇರುತ್ತೆ, ಪೈ ಹಾಗೇ ಇರುತ್ತೆ. ಆರ್ ಅಂದರೆ ರೇಡಿಯಸ್ 5 ಇದೆಯಲ್ಲ, 5 ಸ್ಕ್ವೇರ್, r² ಅಂದರೆ 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಇಂಟು h ಅಂದರೆ 63 ಇದೆ. ಇದು 3 1 3 2 6, 3 1 3 ಕ್ಯಾನ್ಸಲ್ ಆಗುತ್ತೆ. 25 × 21 ಗುಣಿಸಿದರೆ 525 ಆಗುತ್ತೆ. ಈ 25 21ನ ಮಲ್ಟಿಪ್ಲೈ ಮಾಡಿರಿ, 525 ಬರುತ್ತೆ. ಮುಂದ್ಗಡೆ ಪೈ ಹಾಗೆ ಬರೀತೀನಿ. ನೋಡಿರಿ, ಇದರ ಘನಫಲ 700 ಪೈ ಇತ್ತು, ಇದರದ್ದು 525 ಆಗಿದೆ ಅಂದರೆ ಇದಕ್ಕಿಂತ ಇದರ ಘನಫಲ ಕಡಿಮೆ ಇದೆ ಅಂತ ಅರ್ಥ.
ಸೊ ಕಡಿಮೆ ಇದೆ ಅಂದರೆ ಕೊಟ್ಟರೆ ಆಪ್ಷನಲ್ಲಿ ಡಿಕ್ರೀಸಸ್ ಅಂತಿರೋದು ಆಪ್ಷನ್ ಇದು ಒಂದೇ, ಸೆಕೆಂಡ್ ಒನ್ ಇದೇ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇವೆಲ್ಲ ಸೇಮ್ ಅಂತ ಇಲ್ಲ, ಇನ್ಕ್ರೀಸು ಆಗಿಲ್ಲ, ಹಾಗಾಗಿ ಡಿಕ್ರೀಸ್ ಆಗಿದೆ. 700 ಪೈ ಇರೋದು 525 ಪೈ ಆಗಿದೆ ಅಂದರೆ ಇದಕ್ಕಿಂತ ಇದು ಘನಫಲ ಕಡಿಮೆ ಆಗಿದೆ ಅಂತ ಅರ್ಥ, ಡಿಕ್ರೀಸ್ ಆಗಿದೆ ಅಂತ. ಡಿಕ್ರೀಸ್ ಅಂತ ಪದ ಇರೋದು ಸೆಕೆಂಡ್ ಆಪ್ಷನಲ್ಲಿ ಮಾತ್ರ. ಇದು ರಿಮೇನ್ ಸೇಮ್ ಅಂತ ಇಲ್ಲ, ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸಸ್ ಬೈ 25% ಅನ್ನೋದು ಕರೆಕ್ಟ್. ಬೇಕು ಇನ್ನೂ ಪ್ರೂಫ್ ನೋಡೋದಾದರೆ, ಸೊ 700 ಇರೋದು 525 ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗಿದೆ? ಇಲ್ಲಿಂದ ಇಲ್ಲಿ ಕಡಿಮೆ ಆಗಿರೋದು 175 ಕಡಿಮೆ ಆಗಿದೆ. 700ರಲ್ಲಿ 525 ಮೈನಸ್ ಮಾಡಿರಿ 175 ಕಡಿಮೆ ಇದೆ. ಸೊ 700 ಪೈಗೆ 175 ಪೈ, ಇಲ್ಲಿ ಪಕ್ಕದಲ್ಲಿ ಪೈ ಇದೆ ಅಂದರೆ ಹಾಕೊಂಡ್ರೆ 700ಕ್ಕೆ, ಈ 700ಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ 175 ಕಡಿಮೆ ಇದೆ. 700ಗೆ 175 ಕಡಿಮೆ ಆದರೆ 100ಕ್ಕೆ ಎಷ್ಟು ಕಡಿಮೆ ಅಂತ ಕಂಡುಹಿಡಿಬೇಕು. ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 100 1 100 7 700 ಕ್ಯಾನ್ಸಲ್ ಆಗುತ್ತೆ. 7 2 14, 2 ಉಳಿಯುತ್ತೆ, 3 ಉಳಿಯುತ್ತೆ. 7 ಇಲ್ಲಿ 35 ಕ್ಯಾನ್ಸಲ್ ಆಗಿ 25 ಇಂಟು 1 25% ಕಡಿಮೆ ಆಯಿತು ಅಂತ. ಡೌನ್ವರ್ಡ್ ಆರೋ ಮಾರ್ಕ್ ಅಂದರೆ ಕಡಿಮೆ ಆಗಿದೆ ಅಂತ. ಸೊ ಇದರ ವಿಸ್ತೀರ್ಣ ಇದರ ಘನಫಲ ಇದಕ್ಕಿಂತ 25% ಕಡಿಮೆ ಇದೆ. ಆಪ್ಷನ್ ಸೆಕೆಂಡ್ ಒನ್ನೇ ರೈಟ್ ಆನ್ಸರು. ಬಟ್ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನಾನು ಕಡಿಮೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿರಿ. ಇವು ಲಾಸ್ಟ್ 2021ರಲ್ಲಿ ಫಾರೆಸ್ಟ್ಗಳಲ್ಲಿ ಕೇಳಿರೋ ಮ್ಯಾಥ್ಸ್ ಕ್ವಶನ್ಸ್ನ ಯಾವ ಥರ ಬಿಡಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗಾಗಲೇ 3 ವೀಡಿಯೋಸ್ ಆದವು ಫಾರೆಸ್ಟ್ ಗಾರ್ಡ್ ಮ್ಯಾಥ್ಸಿಗೆ ಸಂಬಂಧಪಟ್ಟವು ಯೂಟ್ಯೂಬಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಉಳಿದಿರೋ ಪ್ರಶ್ನೆಗಳನ್ನು ಯಾವ ಥರ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.